ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಬಿಸಿಲು ತುಂಬಾನೇ ಅಗತ್ಯ ಅನ್ನುವಂತಹ ವಿಷಯವನ್ನು ನಾನು ಆಗಾಗ ಹೇಳ್ತಾ ಇರ್ತೇನೆ. ಈಗ ಮೇ ತಿಂಗಳು ಆಗಿರುವುದರಿಂದ ಗಿಡಗಳಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇರ್ತದೆ. ಇದರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗಿ ಹೆಚ್ಚಿನ ಇಳುವರಿ ನಮಗೆ ಸಿಗುತ್ತದೆ. ಮಳೆಗಾಲ ಹಾಗೂ ಚಳಿಗಾಲಕ್ಕೆ ಕಂಪೇರ್ ಮಾಡಿದಾಗ ಬೇಸಿಗೆಯಲ್ಲಿ ನಾವು ಗಿಡಗಳ ಆರೈಕೆಯನ್ನು ಹೆಚ್ಚಾಗಿ ಮಾಡಬೇಕಾಗಿಲ್ಲ. ಇದಕ್ಕೆ ಗೊಬ್ಬರ ಹಾಕದಿದ್ದರೂ ಕೂಡ ಚೆನ್ನಾಗಿ ಚಿಗುರು ಬಂದು ಮೊಗ್ಗುಗಳು ಬರ್ತದೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಮೇ ತಿಂಗಳ ಈ ಬೇಸಿಗೆಯಲ್ಲೂ ಕೂಡ ನಾವು ಮಲ್ಲಿಗೆ ಗಿಡಗಳ ಸರಿಯಾದ ರೀತಿಯಲ್ಲಿ ಆರೈಕೆಯ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಮಳೆಗಾಲದಲ್ಲಿ ನಾವು ನೀರು ಹೆಚ್ಚಾಗಿ ಗಿಡಗಳನ್ನು ಯಾವ ರೀತಿಯಲ್ಲಿ ಕಳೆದುಕೊಳ್ಳುತ್ತೇವೋ ಹಾಗೆಯೇ ಬೇಸಿಗೆಯಲ್ಲಿ ಬಿಸಿಲಿನ ತಾಪ ಜಾಸ್ತಿಯಾಗಿಯೂ ಕೂಡ ಗಿಡಗಳು ಬಾಡಿ ಹೋಗಿ ಅಲ್ಲೇ ಸಾಯುವಂತಹ ಚಾನ್ಸಸ್ ಕೂಡ ಇರ್ತದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಮೇ ತಿಂಗಳ ಈ ರೀತಿಯಾದ ಬಿಸಿಲಿನಲ್ಲಿ ನಾವು ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ನಾವು ಮಲ್ಲಿಗೆ ಗಿಡಗಳಿಗೆ ಸರಿಯಾದ ರೀತಿಯ ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಬೇಸಿಗೆಯಲ್ಲಿ ನಾವು ಮಲ್ಲಿಗೆ ಗಿಡಗಳಿಗೆ ಪ್ರತಿನಿತ್ಯ ನೀರನ್ನು ಹಾಕಬೇಕಾಗ್ತದೆ. ಇನ್ನು ಕೆಲವೊಮ್ಮೆ ನಾವು ಗಿಡಗಳಿಗೆ ಬೆಳಗ್ಗೆ ನೀರನ್ನು ಹಾಕಿದ್ರೂ ಕೂಡ ಸಂಜೆಯ ವೇಳೆಗೆ ಅದು ಬಾಡಿದಂತೆ ಕಾಣಿಸುತ್ತದೆ. ಆಗ ನಾವು ದಿನಕ್ಕೆ 2 ಬಾರಿಯೂ ಕೂಡ ನೀರನ್ನು ಹಾಕಬೇಕಾಗ್ತದೆ. ಹಾಗೆಯೇ ಬೇಸಿಗೆಯಲ್ಲಿ ನಾವು ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕುವಾಗ ಬೆಳಗ್ಗೆ 8 ಗಂಟೆಯ ಒಳಗೆ ನೀರನ್ನು ಹಾಕಬೇಕಾಗ್ತದೆ. ಹಾಗೆಯೇ ಸಂಜೆ 6 ಗಂಟೆಯ ನಂತರ ನೀರನ್ನು ಹಾಕಬೇಕಾಗ್ತದೆ. ಗಿಡಗಳ ಮೇಲೆ ಬಿಸಿಲು ಬಿದ್ದ ನಂತರ ಹಾಗೆಯೇ ಮಧ್ಯಾಹ್ನದ ಸಮಯದಲ್ಲಿ ನಾವು ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಬಾರ್ದು. ಇದರಿಂದ ಬೇರುಗಳಿಗೆ ಹಾನಿ ಆಗಬಹುದು. ಹಾಗೆಯೇ ನೀರನ್ನು ಹಾಕುವಾಗ ಗಿಡದ ಬುಡದಲ್ಲಿ ಸರಿಯಾಗಿ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲೇ ನೀರನ್ನು ಹಾಕಬೇಕಾಗ್ತದೆ. ಗಿಡದ ಬುಡಕ್ಕೆ ಸ್ವಲ್ಪವೇ ನೀರನ್ನು ಹಾಕಿ ಮೇಲ್ಪದರ ಮಾತ್ರ ಸ್ವಲ್ಪ ನೀರಿನ ಅಂಶ ಇರುವಂತೆ ಮಾಡಿದಾಗ ಸ್ವಲ್ಪ ಹೊತ್ತಿನಲ್ಲೇ ಗಿಡಗಳು ಬಾಡಿ ಹೋಗ್ತದೆ. ಹಾಗಾಗಿ ಸ್ವಲ್ಪ ಜಾಸ್ತಿಯೇ ನೀರನ್ನು ನಾವು ಗಿಡಗಳಿಗೆ ಹಾಕಬೇಕಾಗ್ತದೆ. ನಾವು ಮಲ್ಲಿಗೆ ಗಿಡಗಳಿಗೆ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ವ್ಯವಸ್ಥೆಯಿಂದ ನೀರನ್ನು ಕೂಡ ಹಾಕಬಹುದು. ಇದರಿಂದ ಯಾವಾಗಲೂ ಕೂಡ ಗಿಡದ ಬುಡದ ಮಣ್ಣು ತೇವಾಂಶಯುತ ಆಗಿರ್ತದೆ. ಇದರಿಂದ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ. ಬೇಸಿಗೆಯಲ್ಲಿ ಕೆಲವು ಕಡೆ ನೀರಿನ ತೊಂದರೆ ಇರ್ತದೆ, ನೀರಿನ ಸಮಸ್ಯೆ ಆಗಿರ್ತದೆ. ಆ ಒಂದು ಸಂದರ್ಭದಲ್ಲಿ ನಾವು ಮಲ್ಲಿಗೆ ಗಿಡಗಳಿಗೆ ಹೆಚ್ಚು ನೀರನ್ನು ಹಾಕಲಿಕ್ಕೆ ಆಗುವುದಿಲ್ಲ ಅಂತ ಇದ್ದಲ್ಲಿ ಗಿಡಗಳ ಬುಡಕ್ಕೆ ನೀವು ಒಣಗಿದಂತಹ ಎಲೆಗಳನ್ನು ಹಾಕಬಹುದು, ಹುಲ್ಲನ್ನು ಹಾಕಬಹುದು ಅಥವಾ ತೆಂಗಿನ ನಾರನ್ನು ಕೂಡ ಹಾಕಬಹುದು. ಇವೆಲ್ಲವೂ ಕೂಡ ತೇವಾಂಶವನ್ನು ಹಿಡಿದಿಟ್ಟುಕೊಳ್ತದೆ. ಹಾಗಾಗಿ ನಾವು ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕಿದ್ರೂ ಕೂಡ ಅದರ ಮೇಲ್ಪದರ ಸ್ವಲ್ಪ ತೇವಾಂಶಯುತವಾಗಿರುವಂತೆ ಇದು ನೋಡಿಕೊಳ್ತದೆ. ಇದರಿಂದ ನಾವು ಗಿಡಗಳಿಗೆ ಹಾಕುವಂತಹ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಆದರೆ ನಾವು ಗಿಡದ ಬುಡಕ್ಕೆ ಹಾಕುವಂತಹ ಎಲೆಗಳನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಆಯ್ಕೆ ಮಾಡಬೇಕಾಗ್ತದೆ. ಯಾಕಂದರೆ ರೋಗ ಬಂದಂತಹ ಎಲೆಗಳು ಉದುರಿ ಇರ್ತದೆ. ಆ ಎಲೆಗಳನ್ನು ನಾವು ಗಿಡದ ಬುಡಕ್ಕೆ ಹಾಕಿದರೆ ಅದರಿಂದ ಗಿಡಕ್ಕೂ ಕೂಡ ಸಮಸ್ಯೆ ಆಗಬಹುದು. ಹಾಗಾಗಿ ಒಣಗಿ ಉದುರಿದಂತಹ ಒಳ್ಳೆಯ ಒಂದು ಎಲೆಗಳನ್ನು ಗಿಡದ ಬುಡಕ್ಕೆ ಹಾಕಬೇಕಾಗ್ತದೆ. ಹಾಗೆ ತೆಂಗಿನ ನಾರೆಲ್ಲ ಹಾಕಿದಾಗ ಹುಳಗಳ ಸಮಸ್ಯೆಯೂ ಕೂಡ ಬರಬಹುದು. ಹಾಗಾಗಿ ಆಗಾಗ ನಾವು ಗಿಡದ ಬುಡವನ್ನು ಸ್ವಲ್ಪ ಗಮನಿಸುತ್ತಾ ಇರಬೇಕಾಗ್ತದೆ. ಇನ್ನು ನಾವು ಗಿಡಗಳಿಗೆ ಹಾಕುವಂತಹ ಗೊಬ್ಬರದ ವಿಷಯಕ್ಕೆ ಬಂದಾಗ ಈಗ ನಾವು ನೆಲಗಡಲೆ ಹಿಂಡಿಯನ್ನು ಹಾಕಬೇಕು. ಹಾಗೆಯೇ ದನದ ಸಗಣಿ ಗೊಬ್ಬರ, ಜೀವಾಮೃತ ಮಾಡಿದರೆ ಅದನ್ನು ಕೂಡ ಹಾಕಬಹುದು. ಈ ರೀತಿಯಾದ ಕೊಳೆಯುವಂತಹ ಗೊಬ್ಬರವನ್ನು ಇದೇ ತಿಂಗಳಲ್ಲಿ ನಾವು ಹಾಕಬೇಕಾಗ್ತದೆ. ಯಾಕಂದರೆ ಮುಂದಿನ ತಿಂಗಳಿಂದ ಮಳೆಗಾಲ ಪ್ರಾರಂಭವಾಗ್ತದೆ. ಆಗ ನಮಗೆ ಈ ರೀತಿಯಾದ ಒಳ್ಳೆಯ ಒಂದು ಪೋಷಕಾಂಶ ಇರುವಂತಹ ಗೊಬ್ಬರಗಳನ್ನು ಗಿಡಗಳಿಗೆ ಹಾಕಲು ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈಗಲೇ ಈ ರೀತಿಯಾದ ಒಳ್ಳೆಯ ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಬೇಕಾಗ್ತದೆ. ಮುಂದೆ ಬರುವಂತಹದ್ದು ಮಳೆಗಾಲ ಆಗಿರುವುದರಿಂದ ನಮ್ಮ ಗಿಡಗಳಿಗೆ ನಾನಾ ರೀತಿಯಾದ ರೋಗಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ. ಆ ಒಂದು ಸಮಯದಲ್ಲಿ ನಮ್ಮ ಗಿಡಗಳು ಚೆನ್ನಾಗಿದ್ದರೆ ಅಷ್ಟು ಬೇಗನೆ ಗಿಡಗಳು ಹಾಳಾಗುವುದಿಲ್ಲ. ಹಾಗಾಗಿ ನಾವು ಮಳೆಗಾಲದ ತನಕ ನಾವು ಗಿಡಗಳಿಗೆ ಒಳ್ಳೆಯ ರೀತಿಯಾದ ಪೋಷಕಾಂಶ ಇರುವಂತಹ ಗೊಬ್ಬರಗಳನ್ನು ಹಾಕಿ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆಸುತ್ತಾ ಬರಬೇಕಾಗ್ತದೆ. ಹೆಚ್ಚಿನವರು ಹೇಳ್ತಾರೆ ಮೇ ತಿಂಗಳಲ್ಲಿ ನಾವು ಗೊಬ್ಬರ ಹಾಕದಿದ್ರೂ ಕೂಡ ಗಿಡಗಳಲ್ಲಿ ಹೂವು ಬರ್ತಾ ಇರ್ತದೆ ಅಂತ. ಖಂಡಿತವಾಗಿಯೂ ಬರ್ತದೆ, ಆದರೆ ನಮ್ಮ ಗಿಡಗಳು ಸ್ವಲ್ಪ ವೀಕ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕ್ತಾ ಬರಬೇಕಾಗ್ತದೆ. ಅದು ಕೂಡ 10 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಹಾಕಿದಾಗ ಗಿಡಗಳು ಸ್ಟ್ರಾಂಗ್ ಆಗಿ ತುಂಬನೇ ಗೆಲ್ಲುಗಳು ಬಂದು ಹಾಗೆಯೇ ತುಂಬನೇ ಎಲೆಗಳು ಬಂದಿರ್ತದೆ. ಹಾಗೆ ಮಳೆಗಾಲದಲ್ಲಿ ಸಡನ್ ಆಗಿ ಗಿಡಗಳು ಹಾಳಾಗುವುದು ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ಗಿಡಗಳಿಗೆ ಹಾಕುವಂತಹ ಸ್ಪ್ರೇ ವಿಷಯಕ್ಕೆ ಬಂದಾಗ ನಾವು ಮೇ ತಿಂಗಳಲ್ಲಿ ಈ ರೀತಿಯಾದ ಬಿಸಿಲಿಗೆ ಕೆಮಿಕಲ್ ಯುಕ್ತವಾದ ಸ್ಪ್ರೇಯನ್ನು ಹಾಕುವುದು ತುಂಬಾ ಕಡಿಮೆ ಮಾಡಬೇಕಾಗ್ತದೆ.
ಯಾಕಂದರೆ ಮೇ ತಿಂಗಳ ಬಿಸಿಲು ಅಂದರೆ ಸುಡುವಂತಹ ಬಿಸಿಲು ಆಗಿರ್ತದೆ. ಅದರ ನಡುವೆ ನಾವು ಕೆಮಿಕಲ್ ಯುಕ್ತವಾದ ಸ್ಪ್ರೇಯನ್ನು ಹಾಕಿದಾಗ ಗಿಡಗಳು ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಕೆಮಿಕಲ್ ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಅದು ಕೂಡ ಅನಿವಾರ್ಯ ಇದ್ದಲ್ಲಿ ಮಾತ್ರ ಮಾಡಬೇಕಾಗ್ತದೆ. ನಾನು ಇಲ್ಲಿ ಕೆಮಿಕಲ್ ಸ್ಪ್ರೇಯನ್ನು ಮಾಡುವುದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತ ಗಿಡಗಳಲ್ಲಿ ತುಂಬ ಹುಳಗಳು ಬಂದಾಗ ಅಥವಾ ವೈಟ್ ಫ್ಲೇಸ್ಗಳು ಬಂದಾಗ ನೀವು ಸ್ಪ್ರೇ ಮಾಡದೇ ಇರಬೇಡಿ. ಅದಕ್ಕೆಲ್ಲ ನೀವು ಕೂಡಲೇ ಸ್ಪ್ರೇ ಮಾಡಬೇಕಾಗ್ತದೆ. ಆಗ ಮಾತ್ರ ನಮಗೆ ಹೆಚ್ಚಿನ ಇಳುವರಿ ಸಿಗ್ತದೆ. ಈಗ ಅತಿಯಾದ ಬಿಸಿಲು ಇರುವುದರಿಂದ ವೈಟ್ ಫ್ಲೈಸ್ಗಳು ತುಂಬಾ ಬರ್ತಾ ಇರ್ತದೆ. ಅಂದರೆ ನನ್ನ ಗಿಡದಲ್ಲಿ ತುಂಬಾ ವೈಟ್ ಫ್ಲೈಸ್ಗಳ ಸಮಸ್ಯೆ ಇತ್ತು. ನಾನು ಅದಕ್ಕೆ ಮೆಡಿಸಿನನ್ನು ಸ್ಪ್ರೇ ಮಾಡಿದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಹೀಗೆ ತುಂಬಾ ಬಿಸಿಲಿರುವಾಗಲೂ ಕೂಡ ತುಂಬಾ ವೈಟ್ ಫ್ಲೇಸ್ಗಳ ಸಮಸ್ಯೆ ಎದುರಾಗ್ತದೆ. ಆಗ ವೈಟ್ ಫ್ಲೇಸ್ಗಳಿಗಾಗಿ ನಾವು ಸ್ಪ್ರೇಯನ್ನು ಮಾಡಬೇಕು. ನಾನು ಪೆಗಾಸಸನ್ನು ಸ್ಪ್ರೇ ಮಾಡಿದ್ದು. ಹಾಗೆ ಇಷ್ಟು ವರ್ಷ ಮೇ ತಿಂಗಳಲ್ಲಿ ನನಗೆ ಹುಳಗಳ ಸಮಸ್ಯೆ ತುಂಬಾ ಕಡಿಮೆ ಇತ್ತು. ನಾನು ಹುಳಗಳಿಗಾಗಿ ಸ್ಪ್ರೇ ಮಾಡ್ತಾ ಇರಲಿಲ್ಲ. ಆದರೆ ಈ ವರ್ಷ ಹುಳಗಳ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ. ಈ ವರ್ಷದ ಮೇ ತಿಂಗಳಲ್ಲೂ ಕೂಡ ನಾನು ಹುಳಗಳಿಗಾಗಿ ಸ್ಪ್ರೇಯನ್ನು ಮಾಡಿದ್ದೇನೆ. ಹೀಗೆ ಮೇ ತಿಂಗಳಲ್ಲಿ ಗಿಡಗಳಲ್ಲಿ ಹುಳಗಳು ಬಂದಾಗ ಅಥವಾ ವೈಟ್ ಫ್ಲೈಸ್ಗಳು ಬಂದಾಗ ಮಾತ್ರ ಸ್ಪ್ರೇಯನ್ನು ಮಾಡಿ. ವಿವಿಧ ಸ್ಪ್ರೇಗಳು ಅಂದರೆ ಗಿಡಗಳ ಬೆಳವಣಿಗೆಗಾಗಿ ಸ್ಪ್ರೇ ಮಾಡ್ತಾರೆ. ಹಾಗೆ ವಿವಿಧ ರೋಗಗಳನ್ನು ಕಂಟ್ರೋಲ್ ಮಾಡಲು ಮೊದಲೇ ಅವರು ಸ್ಪ್ರೇಯನ್ನು ಮಾಡ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಸ್ಪ್ರೇಗಳನ್ನು ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ತುಂಬಾ ಕೆಮಿಕಲ್ ಇರ್ತದೆ. ಆ ರೀತಿಯಾದ ಕೆಮಿಕಲನ್ನು ನಾವು ಮೇ ತಿಂಗಳಲ್ಲಿ ನಮ್ಮ ಗಿಡಗಳಿಗೆ ಹಾಕಿದರೆ ಗಿಡಗಳು ತುಂಬಾ ವೀಕ್ ಆಗ್ತದೆ. ಹಾಗೆ ಸುಟ್ಟು ಹೋಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ವಿವಿಧ ರೀತಿಯ ಕೆಮಿಕಲ್ ಸ್ಪ್ರೇ ಮಾಡುವುದನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಈಗ ಬಿಸಿಲು ತುಂಬ ಜಾಸ್ತಿ ಇರುವುದರಿಂದ ನಾವು ಆದಷ್ಟು ಬೇಗ ಮೊಗ್ಗುಗಳನ್ನೆಲ್ಲ ಗಿಡದಿಂದ ತೆಗಿಬೇಕಾಗ್ತದೆ. ನಾವು ಸಾಧಾರಣ 8 ಗಂಟೆಯ ಒಳಗೆ ನಾವು ಮೊಗ್ಗುಗಳನ್ನು ತೆಗೆದು ಕಟ್ಟಲು ಪ್ರಾರಂಭಿಸಬೇಕಾಗ್ತದೆ. ನಂತರ ತೆಗೆದರೆ ಏನಾಗ್ತದೆ ಅಂದರೆ ಅದು ಸಂಜೆಯ ಒಳಗೆ ಬೇಗನೆ ಅರಳಲು ಪ್ರಾರಂಭಿಸುತ್ತದೆ. ಹಾಗಾಗಿ ನಾವು ಮಾರುಕಟ್ಟೆಗೆ ಹೂವನ್ನು ನೀಡಿದರೂ ಕೂಡ ಅದು ಬೇಗನೆ ಅರಳುತ್ತದೆ. ಹಾಗಾಗಿ ನಾವು ಆದಷ್ಟು ಬೇಗ ಮೊಗ್ಗುಗಳನ್ನು ಗಿಡದಿಂದ ತೆಗಿಬೇಕು. ಇದು ಒಂದು ರೀಸನ್. ಆದರೆ ಇನ್ನೊಂದು ರೀಸನ್ ಏನಂದರೆ ನಾವು ಸ್ವಲ್ಪ 8:30 9 ಗಂಟೆಯ ಹಾಗೆ ಮೊಗ್ಗುಗಳನ್ನು ತೆಗೆಯಲು ಹೋದಾಗ ತುಂಬಾ ಬಿಸಿಲು ಇರ್ತದೆ. ಆ ಒಂದು ಬಿಸಿಲಿಗೆ ನಮಗೆ ತುಂಬಾ ಸುಸ್ತಾಗ್ತದೆ. ನಂತರ ಹೂವನ್ನು ಕಟ್ಟುವುದು ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಆದಷ್ಟು ಬೇಗನೆ ಮೊಗ್ಗುಗಳನ್ನು ತೆಗೆದು ಕಟ್ಟಲು ಪ್ರಾರಂಭಿಸಬೇಕಾಗ್ತದೆ. ತುಂಬ ಜನರು ಗಿಡಗಳನ್ನು ಈಗ ಟ್ರಿಮ್ ಮಾಡಬಹುದಾ ಅಂತ ಕೇಳ್ತಾ ಇರ್ತಾರೆ. ಖಂಡಿತವಾಗಿಯೂ ಈ ಒಂದು ಸಮಯದಲ್ಲಿ ಗಿಡಗಳನ್ನು ಟ್ರಿಮ್ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಗಿಡಗಳನ್ನು ಈಗ ಕಟ್ ಮಾಡಿದರೆ ಬೇಗನೆ ಚಿಗುರುಗಳು ಬರ್ತದೆ. ಬೇಗನೆ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ. ಹಾಗೆ ನಾವು ಗಿಡಗಳನ್ನು ಒಮ್ಮೆ ಕಟ್ ಮಾಡುವುದರಿಂದ ಗಿಡಗಳು ತುಂಬ ಬುಷ್ ಆಗಿ ಬೆಳೆಯುತ್ತದೆ. ಇದರಿಂದ ಮಳೆಗಾಲದಲ್ಲಿ ತುಂಬಾ ಎಲೆಗಳು ಉದುರುತ್ತಾ ಇದ್ದರೂ ಕೂಡ ಗಿಡಗಳು ಅಷ್ಟು ಬೇಗ ಹಾಳಾಗುವುದಿಲ್ಲ. ಯಾಕಂದರೆ ನಾವು ಈಗ ಕಟ್ ಮಾಡುವುದರಿಂದ ಮಳೆಗಾಲ ಬರುವುದರೊಳಗೆ ತುಂಬ ಎಲೆಗಳು ಬಂದಿರ್ತದೆ. ಅಷ್ಟು ಎಲೆಗಳು ಕೂಡ ಹೊಸದಾಗಿ ಬಂದಂತಹ ಎಲೆಗಳಾಗಿರ್ತದೆ. ಆ ಹೊಸದಾಗಿ ಬಂದಂತಹ ಎಲೆಗಳು ಅಷ್ಟು ಬೇಗನೆ ಉದುರುವುದಿಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಗಿಡಗಳು ಹಾಳಾಗುವಂತಹ ಒಂದು ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಯಾರಾದರೂ ಗಿಡಗಳನ್ನು ಟ್ರಿಮ್ ಮಾಡಬೇಕು, ಯಾವಾಗ ಟ್ರಿಮ್ ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಅಂತ ಇದ್ದಲ್ಲಿ ಈ ತಿಂಗಳಲ್ಲಿ ನೀವು ಟ್ರಿಮ್ ಮಾಡಬಹುದು. ಆದರೆ ಮೇ 20ರ ನಂತರ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಆಗ ಮಳೆ ಬರುವಂತಹ ಚಾನ್ಸಸ್ ತುಂಬಾ ಇರ್ತದೆ. ನಾವು 20ರ ನಂತರ ಕಟ್ ಮಾಡಿದಾಗ ನಂತರ ಮಳೆಗಾಲ ಪ್ರಾರಂಭವಾದರೆ ಗಿಡಗಳೆಲ್ಲ ಹಾಳಾಗ್ತದೆ. ಹಾಗಾಗಿ ಇವಾಗಲೇ ನಾವು ಗಿಡಗಳನ್ನು ಟ್ರಿಮ್ ಮಾಡಲಿಕ್ಕಿದ್ರೆ ಮಾಡಬೇಕಾಗ್ತದೆ. 20ನೇ ತಾರೀಕು ಒಳಗಡೆ ಗಿಡಗಳಲ್ಲಿ ತುಂಬಾ ಎಲೆಗಳೆಲ್ಲ ಬಂದಿರ್ತದೆ. ಅದರ ನಂತರ ಮಳೆ ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಈಗ ನಮ್ಮ ಮಲ್ಲಿಗೆ ಗಿಡಗಳನ್ನು ಗಮನಿಸಿದಾಗ ತುಂಬಾ ಹಸಿರಾಗಿರ್ತದೆ. ಹಾಗೆ ಒಳ್ಳೆಯ ಗೆಲ್ಲುಗಳು ಬಂದಿರ್ತದೆ. ಹಾಗೆ ಕೇರೆ ಬಳ್ಳಿಯೂ ಕೂಡ ಬಂದಿರ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ನಮ್ಮ ಗಿಡಗಳಿಂದ ಹೊಸ ಗಿಡಗಳನ್ನು ಮಾಡಬಹುದು. ಹಾಗಾಗಿ ಮೇ ತಿಂಗಳಲ್ಲಿ ನಮ್ಮ ದೊಡ್ಡ ಗಿಡಗಳನ್ನು ಕಟ್ ಮಾಡಿ ಹೊಸ ಗಿಡಗಳನ್ನು ಮಾಡಿಕೊಂಡಾಗ ನಮ್ಮ ಗಿಡಗಳು ಮಳೆಗಾಲದಲ್ಲಿ ಹಾಳಾದರೂ ಕೂಡ ನಾವು ಮಾಡಿದಂತಹ ಹೊಸ ಗಿಡವನ್ನು ಆ ಗಿಡದ ಒಂದು ಜಾಗದಲ್ಲಿ ನೆಡಬಹುದು. ಹಾಗಾಗಿ ನಾವು ಈ ಮೇ ತಿಂಗಳಲ್ಲಿ ಹೊಸ ಹೊಸ ಗಿಡಗಳನ್ನು ಮಾಡಲು ರೆಡಿ ಮಾಡಿಕೊಳ್ಳಬೇಕಾಗ್ತದೆ. ಇನ್ನು ಹೊಸ ಗಿಡಗಳನ್ನು ನೆಡಬೇಕು ಅಂತ ಇದ್ದವರು ಈ ರೀತಿಯಾದ ಒಂದು ಬಿಸಿಲಿಗೆ ಗಿಡವನ್ನು ನೆಡಲಿಕ್ಕೆ ಹೋಗಬೇಡಿ. ಇನ್ನು ಮಳೆಗಾಲದ ನಂತರವೇ ಗಿಡಗಳನ್ನು ನೆಟ್ಟರೆ ಒಳ್ಳೆಯದು. ಒಂದು ವೇಳೆ ನಿಮಗೆ ಗಿಡವನ್ನು ನೆಡಬೇಕು ಅಂತ ಇದ್ದಲ್ಲಿ ಈಗ ನೀವು ಗಿಡವನ್ನು ನೆಟ್ಟು ಬಿಸಿಲು ಹಾಗೆ ಮಳೆ ಬೀಳದಂತಹ ಜಾಗದಲ್ಲೇ ಇಡಿ. ಮಳೆಗಾಲ ಮುಗಿದ ನಂತರವೇ ನೀವು ಅದನ್ನು ಬಿಸಿಲಿಗೆ ತಂದು ಇಡಿ. ಒಂದು ವೇಳೆ ನಾವು ಈಗ ಮಲ್ಲಿಗೆ ಗಿಡಗಳನ್ನು ಪಾಟ್ ಗ್ರೋ ಬ್ಯಾಗಲ್ಲೆಲ್ಲ ನಟ್ಟು ಬಿಸಿಲಿಗೆ ತಂದು ಇಟ್ಟಾಗ ಅಲ್ಲೇ ಅದು ಬಾಡಿದಂತೆ ಆಗ್ತದೆ. ಹಾಗೆ ಬಾಡಿದೆ ಅಂತ ನಾವು ಜಾಸ್ತಿ ನೀರು ಹಾಕಲಿಕ್ಕೂ ಕೂಡ ಆಗುವುದಿಲ್ಲ. ಯಾಕಂದರೆ ಹೊಸದಾಗಿ ನಾವು ಗಿಡವನ್ನು ನಟ್ಟಾಗ ಮಣ್ಣು ತುಂಬಾ ಸಾಫ್ಟ್ ಆಗಿರ್ತದೆ. ಆ ಮಣ್ಣಿಗೆ ನಾವು ತುಂಬ ನೀರು ಹಾಕಿದ್ರೂ ಕೂಡ ಬೇರು ಕೊಳೆಯುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಈಗ ಗಿಡವನ್ನು ನಟ್ಟರೂ ಕೂಡ ನೇರವಾಗಿ ಬಿಸಿಲು ಬೀಳದಂತೆ ನಾವು ನೋಡಿಕೊಳ್ಬೇಕಾಗ್ತದೆ. ಹಾಗೆ
ಹಾಗೆ ನಾವು ಮಳೆಗಾಲದಲ್ಲಿ ಗಿಡವನ್ನು ನೆಟ್ಟರೆ ಅದನ್ನು ನಾವು ಮಳೆ ನೀರಿಗೆ ಇಟ್ಟರೆ ಆ ಗಿಡಗಳು ಹಾಳಾಗ್ತದೆ. ಹಾಗಾಗಿ ಈಗ ನಾವು ಗಿಡವನ್ನು ನೆಟ್ಟರೆ ಮಳೆಗಾಲದ ನಂತರವೇ ನಾವು ಬಿಸಿಲಿಗೆ ತಂದು ಇಡಬೇಕಾಗ್ತದೆ. ಇನ್ನು ಈಗ ಮೇ ತಿಂಗಳಲ್ಲಿ ಕೆಲವೊಮ್ಮೆ ಮಳೆ ಬರ್ತದೆ. ಈಗ ತುಂಬ ಮಳೆ ಬಂದರೆ ನಾವು ಗಿಡಗಳಿಗೆ ನೀರನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಕೆಲವೊಮ್ಮೆ ಸ್ವಲ್ಪವೇ ಮಳೆ ಬಂದಿರ್ತದೆ, ಆದರೆ ನಾವು ಅಂದ್ಕೊಂಡಿರ್ತೇವೆ ಮಳೆ ಬಂದಿದೆ, ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿರ್ತೇವೆ. ಆದರೆ ಆ ನೀರು ಗಿಡಗಳಿಗೆ ಸಾಕಾಗದೆ ಗಿಡಗಳು ಅಲ್ಲೇ ಬಾಡಿ ಹೋಗಿ ನಂತರ ಎಲೆಗಳೆಲ್ಲ ಉದುರಿ ಹೋಗಿ ಗಿಡಗಳು ಹಾಳಾಗ್ತದೆ. ಹಾಗಾಗಿ ಮಳೆ ಬಂದಾಗ ನಾವು ಒಮ್ಮೆ ಗಮನಿಸಬೇಕು ಎಷ್ಟು ಪ್ರಮಾಣದಲ್ಲಿ ಬಂದಿದೆ ಅಂತ. ಮಳೆ ಸ್ವಲ್ಪ ಜಾಸ್ತಿ ಬಂದರೆ ಅದು ಗಿಡಗಳಿಗೆ ಸಾಕಾಗ್ತದೆ. ಮಳೆ ತುಂಬಾ ಕಡಿಮೆ ಬಂದರೆ ನಾವು ಪುನಃ ಗಿಡಗಳಿಗೆ ನೀರನ್ನು ಹಾಕಲೇಬೇಕಾಗ್ತದೆ. ಇನ್ನು ನಮ್ಮ ಗಿಡಗಳು ತುಂಬಾ ಬುಷ್ ಆಗಿ ಬೆಳೆದಿರ್ತದೆ. ಸ್ವಲ್ಪ ಮಳೆ ಬಂದರೆ ಅದು ಗಿಡದ ಬುಡದ ಮಣ್ಣಿಗೆ ತಾಗುವುದಿಲ್ಲ, ಎಲೆಗಳ ಮೇಲೆ ಬಿದ್ದು ಅದು ಸೈಡ್ನಲ್ಲಿ ಹೋಗ್ತದೆ. ಹಾಗಾಗಿ ಅದನ್ನು ಕೂಡ ಗಮನಿಸಬೇಕು. ಇನ್ನು ಗಿಡಗಳು ಚಿಕ್ಕದಾಗಿದ್ದಾಗ ಮಳೆ ನೀರು ಡೈರೆಕ್ಟಾಗಿ ಗಿಡದ ಬುಡದ ಮಣ್ಣಿಗೆ ಬೀಳ್ತದೆ. ಆಗ ಸ್ವಲ್ಪ ಮಳೆ ಬಂದರೂ ಕೂಡ ಸಾಕಾಗ್ತದೆ. ಆದರೆ ಬುಷ್ ಆಗಿ ದೊಡ್ಡದಾಗಿ ಬೆಳೆದಂತಹ ಮಲ್ಲಿಗೆ ಗಿಡಗಳ ಬುಡಕ್ಕೆ ಸ್ವಲ್ಪ ಮಳೆ ಬಂದರೆ ಸಾಕಾಗುವುದಿಲ್ಲ. ಮಳೆ ಬಂದಾಗ ಮಳೆ ನೀರು ಗಿಡದ ಬುಡದ ಮಣ್ಣಿಗೆ ತಾಗ್ತಾ ಇದೆಯಾ, ಎಷ್ಟು ಪ್ರಮಾಣದಲ್ಲಿ ತಾಗಿದೆ, ಎಷ್ಟು ಪ್ರಮಾಣದಲ್ಲಿ ಅದರಲ್ಲಿ ತೇವಾಂಶ ಇದೆ, ಈ ಎಲ್ಲ ವಿಷಯವನ್ನು ಗಮನಿಸಿ ನಾವು ಗಿಡಗಳಿಗೆ ನೀರನ್ನು ಹಾಕ್ತಾ ಇರಬೇಕಾಗ್ತದೆ. ಹೀಗೆ ಮೇ ತಿಂಗಳಲ್ಲಿ ನಾವು ನಮ್ಮ ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಅನ್ನೋದರ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.